ಇವತ್ತು ನಾನು ತಗೊಂಡಿರೋದೇನು ಅಂತ ಹೇಳಿದ್ರೆ ಲಿವರು ಪ್ಲಸ್ ಒಂದು ಚಪಾತಿ ತಗೊಂಡಿದ್ದೀನಿ. ಚಪಾತಿ ಜೊತೆ ಲಿವರ್ ತಿನ್ನೋಣ. ಹಾಫ್ ಲಿವರು 60 ರೂಪಾಯಿ ಅಂತೆ, ಫುಲ್ ಲಿವರು 120 ಅಂತೆ. ಲಾಕ್ ಆಯಿತು, ಅನ್ಲಾಕ್ ಆಯ್ತಾ ಇಲ್ಲ ಗೈಸ್. ಚನ್ನಸಂದ್ರದಿಂದ ನಾನು ಬೂದಿಗೆರೆ ಕ್ರಾಸ್ವರೆಗೂ ಬಂದ್ಬಿಟ್ಟೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಬರೋವರೆಗೂ ಒಂದು ಓಟೋನು ಸಿಗಲಿಲ್ಲ ಗೈಸ್. ವೆಲ್ಕಮ್ ಬ್ಯಾಕ್ ಟು PK ಕನ್ನಡ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಸೊ ನಾನು ಇವಾಗ ಎಲ್ಲಪ್ಪ ಇದ್ದೀನಿ ಅಂತ ಹೇಳಿದ್ರೆ ಚನ್ನಸಂದ್ರ ಹತ್ರ ಇದ್ದೀನಿ. ಯಾಕಪ್ಪ ಇಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಕೆಲಸನೇ ಅದಲ್ವಾ, ಊರು ಸುತ್ತ ಕೆಲಸ. ಯಾಕೆ ಇಲ್ಲಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವಾಗ ಟೈಮ್ ಕರೆಕ್ಟಾಗಿ ಬಂದು 2:30 ಆಯ್ತಾ ಬಂತು. ಸೊ ಊಟದ ಟೈಮು, ಹೊಟ್ಟೆ ಬೇರೆ ಎಸೆದಾಯಿತು, ಅದಕ್ಕೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ದೀನಿ ಗಾಡಿನ. ಸೊ ಇಲ್ಲೆಲ್ಲಾದರೂ ಯಾವ್ದಾದ್ರು ಒಂದು 5 ಸ್ಟಾರ್ ಹೋಟ್ಲ್ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡೋಣ. ಒಂದು 5 ಸ್ಟಾರ್ ಹೋಟ್ಲ್ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡೋಣ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್. ನಾನು ಗಾಡಿನ ಲಾಕ್ ಮಾಡಿಬಿಟ್ಟು ರೀಸೆಟ್ ಮಾಡೋಕೆ ಹೋಗಿದೆ. ಇಲ್ಲಿ ಬಂದೆ ಅನ್ಲಾಕ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅನ್ಲಾಕೇ ಆಗ್ತಾ ಇಲ್ಲ ಗೈಸ್, ಏನೋ ಅಂತ ಗೊತ್ತಾಯ್ತಾ ಇಲ್ಲ. ಸೊ ಇದು ಬ್ಯಾಟ್ರಿ ಹೋಗ್ಬಿಟ್ಟಿದೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಅನ್ಲಾಕೇ ಆಗ್ತಾಯಿಲ್ಲ, ಏನಂತ ಗೊತ್ತಾಗ್ತಿಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಯ್ಯ ಆಯ್ತಾನೆ ಇಲ್ವಲ್ಲ ಗುರು, ಲಾಕ್ ಆಯಿತು, ಅನ್ಲಾಕ್ ಆಯ್ತಾ ಇಲ್ಲ ನೋಡಿ. ಹಿಂಗೆ ಹೇಳಿದ್ರೆ ಆಮೇಲೆ ನೋಡೋಣ ಬನ್ನಿ ಗೈಸ್. ಏನೋ ಗೊತ್ತಿಲ್ಲ, ಅನ್ಲಾಕೇ ಆಯ್ತಾ ಇಲ್ಲ ಗಾಡಿ. ಸೌಂಡ್ ಬೇರೆ ಬರ್ತೈತಿ. ಈಗ ಏನು ಮಾಡೋದು, ಊಟ ಮಾಡೋಣ ಅಂತ ಹೇಳಿದ್ರೆ ಊಟ ಮಾಡೋಕ್ಕೂ ಇದು ಮಾಡ್ತಾ ಇಲ್ಲ, ಗಾಡಿ ಅನ್ಲಾಕೇ ಆಯ್ತಾ ಇಲ್ಲ. ನೋಡೋಣ. ಸೊ ಗೈಸ್ ಇವಾಗ ಆಯಿತು, ಇವಾಗ ಅನ್ಲಾಕ್ ಆಯಿತು. ಸೊ ಹಿಂಗೆ ಮಾಡಿ ಅನ್ಲಾಕ್ ಮಾಡಿದೆ. ಫಸ್ಟ್ ಇದನ್ನು ರೆಡಿ ಮಾಡಿಸ್ಬೇಕಪ್ಪ, ಕೀನ ಲಾಕ್ನ ರೆಡಿ ಮಾಡಿಸ್ಬೇಕು. ಇದನ್ನು ರೆಡಿ ಮಾಡಿಸ್ಲಿಲ್ಲ ಅಂದರೆ ಆಗೋದಿಲ್ಲ. ಈಗ ಲಾಕ್ ಆಗಿಬಿಟ್ರೆ ಅನ್ಲಾಕ್ ಅದು ತುಂಬ ಕಷ್ಟ ಆಗುತ್ತೆ. ಸೊ ಬನ್ನಿ ಇವಾಗ ಫಸ್ಟು ಊಟ ಹುಡಿಕೊಂಡು ಹೋಗೋಣ. ಫಸ್ಟು ಹೋಟ್ಲು ಹುಡಿಕೊಂಡು ಸುಮಾರು ಒಂದು 2 ಕಿಲೋಮೀಟ್ರ್ ದೂರ ಬಂದುಬಿಟ್ಟಿದ್ದೀನಿ. ಒಂದು ಹೋಟ್ಲನ್ನು ಸಿಗ್ತಾಯಿಲ್ಲ. ಸೊ ನಮ್ಗೆ ಬೇಕಾಗಿರೋ ಸಿಗ್ತಾಯಿಲ್ಲ, ಹೋಟ್ಲುಗಳನ್ನೇ ಸಿಗ್ತವೆ. ನಮಗೆ ನಾವು ಊಟ ಮಾಡುವಂಥ ಹೋಟ್ಲುಗಳು 5 ಸ್ಟಾರ್ ಹೋಟ್ಲುಗಳು ಸಿಗ್ತಾಯಿಲ್ಲ. ಸೊ ಏನಂತ ಗೊತ್ತಿಲ್ಲ. ಸುಮಾರು ಚನ್ನಸಂದ್ರ ಹತ್ರ ನಾನು ವೀಡಿಯೋ ಮಾಡಿದ್ದು. ಈಗ ಆಲ್ರೆಡಿ ಬೇರೆ ಏರಿಯಾಗೆ ಬಂದಿದ್ದೀನಿ. ಬೇರೆ ಏರಿಯಾಗೆ ಬಂದ್ರೂ ಯಾವುದೋ ಒಂದು ಹೋಟ್ಲನ್ನು ಸಿಗ್ತಾಯಿಲ್ಲ. ಸೊ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗಿ ಊಟ ಮಾಡೋದು ನಾನು ಇವಾಗ. ಸೊ ಹೋಟ್ಲು ಹುಡಿಕೊಂಡು ಹೋಗೋಣ ಬನ್ನಿ. ಹೋಟ್ಲು ಸಿಗೋವರೆಗೂ ನಾನು ಬಿಡೋದಿಲ್ಲ ಗೈಸ್. ಚನ್ನಸಂದ್ರದಿಂದ ನಾನು ಬೂದಿಗೆರೆ ಕ್ರಾಸ್ವರೆಗೂ ಬಂದ್ಬಿಟ್ಟೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಬರೋವರೆಗೂ ಒಂದು ಓಟೋನು ಸಿಗಲಿಲ್ಲ ಗೈಸ್. ಸೊ ನಾನು ತಿನ್ನುವಂಥ ಹೋಟ್ಲು. ಸೊ ಇಲ್ಲಿಗೆ ಬಂದಾಗ ಬೂದಿಗೆರೆ ಕ್ರಾಸ್ ಕರೆಕ್ಟಾಗಿ ಬಂದಾಗ ಅಲ್ಲೊಂದು ಹೋಟ್ಲಿದೆ. ಅವರೇ ಕೈ ಬೀಸ್ ಕರಿತಾ ಇದ್ದಾರೆ, ಬನ್ನಿ ಊಟ ಮಾಡಿರಿ ಅಂತ ಹೇಳ್ಬಿಟ್ಟು. ಬನ್ನಿ ಊಟ ಮಾಡೋಣ. ಸೊ ಹೇಗಿದೆ ಟೇಸ್ಟ್ ಅಂತ ನಿಮ್ಗೆ ಹೇಳ್ತೀನಿ. ಅದೇ ನೋಡಿ ನಮ್ಮ 5 ಸ್ಟಾರ್ ಹೋಟ್ಲು. ಸೊ ಈ ಹೋಟ್ಲಲ್ಲಿ ನಾವು ಊಟ ಮಾಡೋಣ ಬನ್ನಿ. ಇವಾಗ ಏನೇನಿದೆ ಅಂತ ಕೇಳೋಣ ಫಸ್ಟು. ಸೊ ಮೋಸ್ಟ್ಲಿ ರೈಸ್ ಅಷ್ಟೇ ಅದು ಅನ್ಸುತ್ತೆ. ನಾನ್ ವೆಜ್ ಇದೆಯಾ? ಏನಿದೆ? ಲಿವರು ಚಿಕನ್ ಅಷ್ಟೇನಾ? ಸೊ ಗೈಸ್ ಲಿವರು ಚಿಕನ್ ಅಷ್ಟೇ ಅಂತ ಇರೋದು. ಲಾಸ್ಟ್ ಟೈಮ್ ನಾವು ತಿಂದಾಗ ಚಿಕನ್ ತಿಂದಿದ್ದೆ. ಇವಾಗ ಲಿವರ್ ತಿನ್ನೋಣ ಬನ್ನಿ. ಸೊ ಲಿವರ್ಗೆ ಚಪಾತಿ ಹಾಕೊಂಡು ಚಪಾತಿ ತಿನ್ನೋಣ. ಸೊ ಒಂದು ಚಪಾತಿ ಒಂದು ಲಿವರ್ ಕೊಡಿ ಬಸ್. ಹಾಂ ಇಲ್ಲೇ. ಸೊ ಇದು ಸಾಂಬಾರು ಅನಿಸುತ್ತೆ. ಸಾಂಬಾರು ಇದು ಸಾಂಬಾರು. ಸೊ ಅದು ರೈಸು ಇದೆ ಅಣ್ಣ, ಮಸಾಲ ರೈಸು. ಓಕೆ. ಇಲ್ಲಿ ಮಸಾಲ ಚಿಕನ್ ಏನೋ ಕಾಣಿಸ್ತಾ ಇಲ್ಲ. ಇಲ್ಲ ಇದೆ ಅನಿಸುತ್ತೆ. ಇಲ್ಲ 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 ಕೊಡಿ. ಸೊ ಇಲ್ಲಿ ನೋಡಿ ಚಿಕನ್ ಇದು ಒಂದು ಸಾಕು. ಸೊ ಇದು ಲಿವರು ನಾವು ತಗೊಳ್ಳೋದು ಇದೇನೆ ಇವಾಗ. ಹಾಂ ಲಿವರ್ ಹಾಕಿ. ಲಿವರ್ ತಾನೇ ಇದು? ಹಾಂ ಲಿವರ್ ಹಾಕಿ. ಸೊ ಈ ಹೋಟ್ಲು ಹುಡಿಕೊಂಡು ಸುಮಾರು ಒಂದು 10 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ನೋಡೋಣ ಟೇಸ್ಟ್ ಯಾವ ಥರ ಇದೆ ಅಂತ ನೋಡೋಣ. ಎಷ್ಟಣ್ಣ ಲಿವರ? 60 ಚಪಾತಿ 2 ಚಪಾತಿ 100 ರೂಪಾಯಿ. ಹಾಂ ಸರಿ. ಇದು ಒಂದು ಇದು 60 ಫುಲ್ ಆದ್ರೆ 120. ಓಕೆ. ಸೊ ಬನ್ನಿ ಗೈಸ್ ಈಗ ಊಟ ಮಾಡೋಣ. ಊಟ ಹೇಳೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಟೈಮ್ ನಾನು ಒಂದು ಮುದ್ದೆ ಮತ್ತು ಒಂದು ಚಿಕನ್ ತೊಗೊಂಡಿದ್ದೆ. ಸೊ ಇವತ್ತು ನಾನು ತಗೊಂಡಿರೋದೇನು ಅಂತ ಹೇಳಿದ್ರೆ ಲಿವರು ಪ್ಲಸ್ ಒಂದು ಚಪಾತಿ ತಗೊಂಡಿದ್ದೀನಿ. ಸೊ ನಾನು ಅಲ್ಲಿ ವೀಡಿಯೋ ಮಾಡಬೇಕಾದ್ರೆ ಗೈಸ್ ವೀಡಿಯೋ ಮಾಡಬೇಕಾದ್ರೆ ಒಂದು ಸ್ವಲ್ಪ ಭಯ ಆಗೋಯಿತು. ಯಾಕೆ ಕೈಯೆಲ್ಲ ಶೇಕ್ ಆಗ್ತಿದ್ದು. ಸೊ ಒಂದು ಸ್ವಲ್ಪ ಭಯ ಆಗೋಯಿತು. ಸೊ ಆದರೂ ಹೆಂಗೋ ಧೈರ್ಯ ಮಾಡಿ ವೀಡಿಯೋ ಮಾಡಿದೆ. ಬನ್ನಿ ಟೇಸ್ಟ್ ಮಾಡೋಣ ಫಸ್ಟು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚಪಾತಿ ನೋಡೋದಕ್ಕೆ ಒಳ್ಳೆ ಸಖತ್ತಾಗೈತೆ. ಚಪಾತಿ ಜೊತೆ ಲಿವರ್ ತಿನ್ನೋಣ. ಹಾಫ್ ಲಿವರು 60 ರೂಪಾಯಿ ಅಂತೆ, ಫುಲ್ ಲಿವರು 120 ಅಂತೆ. ಇವಾಗ ಫಸ್ಟೇ ನಾನು ಕೇಳ್ಬಿಟ್ಟೆ, ಊಟ ಮಾಡೋಕ್ಕಿಂತ ಮುಂಚೆ ಕೇಳ್ಬಿಟ್ಟೆ. ನಾನು ಲಾಸ್ಟ್ ಟೈಮ್ ಊಟ ಮಾಡಬೇಕಾದ್ರೆ ನಾನು ಊಟ ಮಾಡುವಾಗ ಚಿಕನ್ ಕೊಡಿ ಅಂತ ಹೇಳಿದೆ. ಸೊ ಅವರು ಚಿಕನ್ ಕೊಟ್ಟಿದ್ದಾರೆ, ಅದು ಫುಲ್ಲು ಹಾಫು ಅಂತ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಫಸ್ಟೇ ಕೇಳ್ಬಿಟ್ಟಿದ್ದೀನಿ. ಸೊ ಫುಲ್ಲು ಹಾಫು ಅಂತ ಹೇಳ್ಬಿಟ್ಟು ನಾನು ಇವಾಗ ತಗೊಂಡಿರೋದು ಹಾಫ್ ಲಿವರು. ಸೊ ಫಸ್ಟ್ ಬೈಟ್ ತಿಂತಾ ಇದ್ದೀನಿ.
ಲಿವರ್ ಮಾತ್ರ ಖಾರವಾಗಿ ಚೆನ್ನಾಗಿದೆ. ಮಸಾಲ ಮಾತ್ರ ಸೂಪರ್ ಆಗುತ್ತೆ ನೋಡಿ. ಮಸಾಲ ಯಾವ ಥರ ಇದೆ ಅಂತ. ಈ ಮೆಣಸಿಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಬಟ್ ಒಂದು ಸ್ವಲ್ಪ ಸಾಲ್ಟು ಸ್ವಲ್ಪ ಜಾಸ್ತಿ ಹಾಕಿದೆ ಅಷ್ಟೇ, ಯಾಕಂದರೆ ಬೇಯಿಸಿ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ, ಚೆನ್ನಾಗಿದೆ. ನೋಡಿ ಇದು ಗುಂಡ್ಕಾಯಿ ಅಂತಾರೆ ಇದನ್ನು. ಬರೀ ಗುಂಡ್ಕಾಯಿನೇ ಇದೆ, ಇಲಿನೂ ಇದೆ ಇಲ್ಲಿ. ಸೊ ಇದು ಗುಂಡ್ಕಾಯಿ, ಇದು ಈಲಿ. ಒಂದು ಸ್ವಲ್ಪ ಮಸಾಲೆ ತಗೊಂಡು ತಿನ್ನೋಣ. ಚಪಾತಿಗೆ ಮಾತ್ರ ಸೂಪರ್ ಆಯ್ತಾ, ಸೂಪರ್ ಕಾಂಬಿನೇಷನ್ ಚಪಾತಿಯ. ಚೆನ್ನಾಗಿದೆ ಗೈಸ್, ಟೇಸ್ಟು ಚೆನ್ನಾಗಿದೆ. ಸೊ ಈ ಹೋಟ್ಲು ನಾನು ಸುಮಾರು ಒಂದು 10 ಕಿಲೋಮೀಟ್ರ್ ದೂರದಿಂದ ಬಂದಿದ್ದೀನಿ ಹುಡಿಕೊಂಡು. ಯಾಕೆ ಅಂದರೆ ಇದೇ ನಮಗೆ 5 ಸ್ಟಾರ್ ಹೋಟ್ಲು. ಸೊ ಯಾರೆಲ್ಲ ಇಂಥ 5 ಸ್ಟಾರ್ ಹೋಟೆಲ್ ಊಟ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ತಪ್ಪದೆ ಮಾಡಿ. ಸೊ ಹಾಗಾಗಿ ನಮಗೂ ಗೊತ್ತಾಗುತ್ತೆ ನಮ್ಮಂಥ 5 ಸ್ಟಾರ್ ಹೋಟ್ಲಲ್ಲಿ ಯಾರೆಲ್ಲ ಊಟ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಮಜಾ ಆಯ. ಸೂಪರ್ ಆಗಿದೆ ಕಾಂಬಿನೇಷನ್ ಮಾತ್ರ. ಚಪಾತಿ ಜೊತೆ ಈಲಿ ಗುಂಡ್ಕಾಯಿ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ, ಸೂಪರ್ ಆಗಿದೆ ಮಾತ್ರ. ಆಮೇಲೆ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ನಾನೊಬ್ಬನೇ ತಿನ್ನೋದಿಲ್ಲ. ಸೊ ಯಾರೆಲ್ಲ ತಿಂತಾ ಇರ್ತಾರೆ ಹೋಟ್ಲುಗಳಲ್ಲಿ ಅವ್ರನ್ನ ಯಾರನ್ನಾದ್ರೂ ಒಬ್ಬರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ನಿಮಗೂ ಒಂದು ಸ್ವಲ್ಪ ಚೆನ್ನಾಗಿ ಗೊತ್ತಾಗುತ್ತೆ. ನಾನೊಬ್ಬನೇ ರಿವ್ಯೂ ಕೊಟ್ಟರೆ ಚೆನ್ನಾಗಿರೋದಿಲ್ಲ. ಸೊ ಅಲ್ಲಿ ಯಾರು ಊಟ ಮಾಡ್ತಾ ಇರ್ತಾರೆ ಅವರಲ್ಲಿ ಯಾರನ್ನಾರೋ ಒಬ್ಬರನ್ನ ಹೋಗ್ಬಿಟ್ಟು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಿಂದ. ಇವಾಗ ಬೇಡ, ಇವಾಗ ಒಂದು ಸ್ವಲ್ಪ ಇರಿಸು ಆಗ್ತಿದೆ, ಅದಕ್ಕೋಸ್ಕರ ಇವಾಗ ಅಲ್ಲಿ ಹೋಟ್ಲು ಮಾಲೀಕರನ್ನ ಮಾತಾಡ್ಸೋಣ ಊಟ ಮಾಡೋದ್ಮೇಲೆ. ಸೊ ಅಮೌಂಟ್ ಕೊಡುವಾಗ ಮಾತಾಡಿಸ್ತೀನಿ ಅವ್ರನ್ನ, ಬನ್ನಿ. ಸೊ ಇವಾಗ ಊಟ ಮಾಡ್ಕೊತೀನಿ, ಚಪಾತಿ ಎಲ್ಲ ತಿನ್ಕೊತೀನಿ. ಸೊ ಆಲ್ಮೋಸ್ಟ್ ಆಯ್ತಾ ಬಂತು ನೋಡಿ, ಇನ್ನೂ ಎಷ್ಟೇ ಇರೋದು. ಸೊ ತಿನ್ಕೊಂಡು ಮತ್ತೆ ಅವ್ರನ್ನ ಮಾತಾಡಿಸ್ತೀನಿ ಅಮೌಂಟ್ ಕೊಡುವಾಗ. ಸೊ ಲಾಸ್ಟ್ ಬೈಟು ಎಲ್ಲ ಮುಗೀತು. ಇದೊಂದು ಲಾಸ್ಟ್ ಬೈಟ್ ತಿನ್ಬಿಟ್ಟು ಹೋಗ್ಬಿಟ್ಟು ಅಮೌಂಟ್ ಕೊಡೋಣ, ಮತ್ತು ಅವ್ರನ್ನ ಒಂದು ಸ್ವಲ್ಪ ಮಾತಾಡ್ಸೋಣ. ಸೊ ಯಾವ ಥರ ಕೋಪ್ರೇಟ್ ಮಾಡ್ತಾರೆ ಅಂತ ನೋಡೋಣ. ಯಾರನ್ನ ಅಂತ ಹೇಳಿದ್ರೆ ಹೋಟೆಲ್ ಮಾಲೀಕರನ್ನು. ಸೂಪರ್ ಆಗಿದೆ ಮಾತ್ರ, ಹಂಗಂತ ಸಖತ್ತಾಗಿದೆ. ಒಂದು ಸ್ವಲ್ಪ ಉಪ್ಪಾಯ್ತು ಅಷ್ಟೇ. ಈಗೆಲ್ಲ ನಾನು ಬೆಳೆದು ಮಡಗ್ಬಿಟ್ಟಿದ್ದೀನಿ. ಇವತ್ತಿನ ಊಟ ಮುಗೀತು. ಸೊ ತಟ್ಟೆನ ಮಡಗ್ಬಿಟ್ಟು ಅಮೌಂಟ ಕೊಟ್ಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡೋಣ.